KKR ಮತ್ತೆ LSG KKR ಗೆಲ್ಲುತ್ತೆ ಅಂತ ಸಿಕ್ಕಾಪಟ್ಟೆ ಮೆರೆದಾಡ್ತಾ ಇದ್ದವ್ರಿಗೆ ನಿಜವಾಗ್ಲೂ ಇವತ್ತು LSG ಟೀಮು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ. ಯಾಕೆಂದರೆ ಕೊನೆಯ ಓವರ್ಗಳಲ್ಲಿ ಆ್ಯಕ್ಚುಲಿ LSG ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರೆ ವಿಕೆಟ್ಗಳನ್ನ ಹಂಗೆ ಪಟಾರ್ 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 ಅಂತ ಒಂದೊಂದೇ ಕೀಳ್ತಾ ಇದ್ರು KKR ಅವರು. ಆದರೆ ನಿಜವಾಗ್ಲೂ ಒಬ್ಬರು ಇವತ್ತು ಹೀರೋ ಆಗ್ಬಿಟ್ರು. ಅದು LSG ಟೀಮಲ್ಲಿ ಅವರೇ ಮುಕುಲ್ ಚೌಧರಿ ಅವರು ನಿಜವಾಗ್ಲೂ ಸಿಕ್ಸು ಫೋರು ಅವರು ಆ್ಯಕ್ಚುಲಿ 6-4 ಎತ್ತುತ್ತಾ ಇದ್ದರೆ ಆವಾಗಲೇ ನಂಬಿಕೆ ಬಂದಿತ್ತು LSG ಲಕ್ನೋ ಗೆಲ್ಲಬಹುದು ಅಂತ. ಆ್ಯಕ್ಚುಲಿ ಕೊನೆಯ ಎರಡು ಬಾಲಲ್ಲಿ ಆ್ಯಕ್ಚುಲಿ ಎರಡು ಬಾಲಲ್ಲಿ 7 ರನ್ ತೆಗಿಬೇಕಾಗಿರುತ್ತೆ. ವಿಚಿತ್ರ ಅಂದರೆ 2 ಬಾಲಲ್ಲಿ 1 ಸಿಕ್ಸ್ ಹೊಡಿತಾರೆ, ಇನ್ನೊಂದು ಸಿಂಪಲ್ಲಾಗಿ ಸಿಂಗಲ್ ತಗೊಂಡು ವಿನ್ ಆಗ್ತಾರೆ. ಆ್ಯಕ್ಚುಲಿ ಇವತ್ತು KKR ವರ್ಸಸ್ ಮುಕುಲ್ ಚೌಧರಿ ಅಂತ ಹೇಳಬೇಕು. ಯಾಕೆಂದರೆ LSG ಅವರು ಅಂತ ಹೇಳ್ಕೊಳ್ಳುವಂಥ ಟೀಮು ಅಂತ ಅನಿಸಿಲ್ಲ. ಯಾಕೆಂದರೆ ನೀವು ನೋಡಿದ್ರಿ ಈ ಹಿಂದೆ ಸುಮಾರು 2 ಮ್ಯಾಚ್ಗಳನ್ನು ಆಡಿ 2 ಮ್ಯಾಚ್ಗಳಲ್ಲೂ ಸೋತಿದ್ರು. ಆ್ಯಕ್ಚುಲಿ ಇದನ್ನು ಸೋಲ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. KKR ಅವರು ಈಗಾಗಲೇ ಗೆದ್ದಿದ್ರು 1-2 ಮ್ಯಾಚ್ಗಳನ್ನು, ಇದನ್ನೂ ಕೂಡ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ವಿಚಿತ್ರ ಅಂದರೆ ಇವತ್ತು KKR ಅವರು ಮುಕುಲ್ ಚೌಧರಿ ಅವರ ವಿರುದ್ಧ ನಿಜವಾಗ್ಲೂ ಮಂಡಿಯೂರಿದ್ದಾರೆ ಅಂತ ಹೇಳ್ಬೋದು. ಮುಕುಲ್ ಚೌಧರಿ ಅವರಿಗೆ ಬರೋಬ್ಬರಿ 2.60 crore ಅಂದರೆ 2,60,00,000 ರೂಪಾಯಿಯನ್ನು ಕೊಟ್ಟು LSGಗೆ ತೆಗೆದುಕೊಂಡಿದ್ದಾರೆ ಮುಕುಲ್ ಚೌಧರಿ ಅವರನ್ನು. ನಿಜವಾಗ್ಲೂ ಅದಕ್ಕೆ ಇವತ್ತು ಹೊರತಾಗಿ ನಿಂತ್ಕೊಂಡಿದ್ದಾರೆ. ಇನ್ನೊಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಹುಟ್ಕೊಂಡಿದ್ದಾರೆ. ಇಡೀ ನಮ್ಮ ಇಂಡಿಯಾನೇ ನಿಜವಾಗ್ಲೂ ಕೊಂಡಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವರು ರಾಜಸ್ಥಾನದ ಜುಜುನನ್ ಅಂತ ಏರಿಯಾದವರು. ಇವರು ರಾಜಸ್ಥಾನದವರು. ಆ್ಯಕ್ಚುಲಿ ಅವ್ರಿಗೆ ಬರೀ 21 ವರ್ಷಗಳು ಅಷ್ಟೇ.